ಎಲ್ಲರೂ ವಿಡಿಯೋ ಸ್ವಾಗತ. ಓಕೆ, ಈ ಒಂದು ಹೆಡರ್ ನಿಮ್ಗೆ ತಿಳಿದೇ ಇರ್ಬೋದು, ಬಟ್ ಆದರೆ ಇಲ್ಲೊಂದು ಮಾಹಿತಿಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, UPSC ಅಪ್ಲಿಕೇಶನ್ ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಂತ ಕೇಳ್ತಾಯಿದ್ರು ಭಾಳಷ್ಟು ಜನ ಕಮೆಂಟ್ಗಳು ಮಾಡಿದ್ರು. ಯಾಕಂದರೆ ನಾವು ಆಲ್ರೆಡಿ ಹೇಳಿದೆ ನಿಮಗೆ ಅಪ್ಲಿಕೇಶನ್ಗೆ ನಾವು ಪ್ರತಿಯೊಂದು UPSC ಅಪ್ಲಿಕೇಶನ್ 80 ರೂಪಾಯಿ ಚಾರ್ಜಸ್ ಮಾಡ್ತಾಯಿದ್ದೀನಿ. ಓಕೆ ಸಾರಿ, ಇದು 100 ರೂಪೀಸ್. ಅಂದರೆ ಯಾವ ರೀತಿ ಅಂದರೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ 80 ರೂಪಾಯಿ, ಸಪೋಸ್ ನೀವು ಹೊಸದಾಗಿ ರಿಜಿಸ್ಟರ್ ಆಗೋರಿದ್ದರೆ 100 ರೂಪೀಸ್. ಓಕೆ, ಈಗ ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಬಿಕಾಸ್ ಆಫ್ ದ ಪ್ರೊಸೆಸ್ ನಾವು ಯಾವ ರೀತಿ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ನೋದಕ್ಕಿಂತ ಏನೇನು ಇನ್ಫಾರ್ಮೇಷನ್ಗಳು ಇದ್ದಾವೆ ಅಂತ ಹೇಳಿದೆ. ಬಟ್ ಅದರ ಡಾಕ್ಯುಮೆಂಟ್ಸ್ ಏನು ಬೇಕಂತ ಭಾಳಷ್ಟು ಜನ ನಮ್ಮದು ನೋಡಿ, ನೀವು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಹಾಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದರೆ ಯಾವುದೇ ಅಪ್ಲಿಕೇಶನ್ ಜಾಬ್ ಅಪ್ಲಿಕೇಶನು ಅದು ಸಂಬಂಧಪಟ್ಟಾಗಿದ್ದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಎರಡರಲ್ಲಿ ಯಾವುದರಲ್ಲಿ ಒಂದು ಜಾಯ್ನ್ ಆಗಿ ನಮಗೆ ಮಾಹಿತಿನ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ನ ಕಳಿಸ್ಕೊಟ್ರೆ ನಾವು ಅಪ್ಲಿಕೇಶನ್ ಆಗಿ ಕೊಡ್ತೇವೆ. ಓಕೆ, ಇವಾಗ ನೋಡೋಣ UPSC ಡಾಕ್ಯುಮೆಂಟ್ಸ್ ಮೇನ್ ಏನು ಡಾಕ್ಯುಮೆಂಟ್ಸ್ ಬೇಕು. SSLC, PUC, ಓಕೆ, ಆ್ಯಂಡ್ ಡಿಗ್ರಿ 3 ಮೇನು. ನೆಕ್ಸ್ಟ್ ಆಧಾರ್ ಕಾರ್ಡು ಮತ್ತು ಅಥವಾ ಅದರ್ ಡಾಕ್ಯುಮೆಂಟ್ಸ್, ಪ್ಯಾನ್ ಕಾರ್ಡ್ ಆರ್ ಎನಿಥಿಂಗ್. ಓಕೆ, ನೆಕ್ಸ್ಟು ನಿಮ್ಮ ತಂದೆ ತಾಯಿ ಆಧಾರ್ ಕಾರ್ಡ್ಗಳನ್ನ ಕೇಳಿದ್ದಾರೆ. ಓಕೆ, ಬಿಕಾಸ್ ಅಲ್ಲಿ ಪ್ರೊಫೆಷನ್ ನಿಮ್ಮ ತಂದೆ ತಾಯಿ ಪ್ರೊಫೆಷನ್ ಏನಂತ ಕಳಿಸ್ಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ಎಲ್ಲ ಫ್ಯಾಮಿಲಿ ಇನ್ಕಮ್ಸ್ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಗಳು ಅಲ್ಲಿ ಕೇಳಿದ್ದಾರೆ. ಓಕೆ, ಸೈನು ಮತ್ತು ಇಮೇಜ್. ನೆಕ್ಸ್ಟು ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್. ಓಕೆ, ಇಫ್ ಎನಿ ಹೀಲಿಂಗ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳಿವೆಲ್ಲ. ಓಕೆ, ನೆಕ್ಸ್ಟು ಅಚೀವ್ಮೆಂಟ್ಸ್ ಪ್ರೈಸಸ್ ಏನಾದರೂ ಪಡೆದಿದ್ದರೆ ಅಥವಾ ನೀವು ಯಾವುದೋ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಏನಾದರೂ ಅಚೀವ್ಮೆಂಟ್ಸ್ಗಳಿದ್ದಂದರೆ ಅವುಗಳ ಒಂದು ಫೋಟೋ ಕೂಡ ಕಳಿಸ್ಬೇಕಾಗುತ್ತೆ. ನೋಡಿ, ನಿಮ್ಮ ಒಂದು ಇಮೇಜಿನ 10 ದಿನದ ಹಿಂದಿನ ಅಂದರೆ ಸುಮಾರು 10 ದಿನ ಒಳಗೆ ತೆಗೆದಿರುವಂಥ ಇಮೇಜ್ ಇರಬೇಕು. ಭಾಳಷ್ಟು ಹಳೆಯ ಒಂದು ಇಮೇಜ್ಗಳಾಗಿದ್ದರೆ ಅದನ್ನು ರಿಜೆಕ್ಟ್ ಮಾಡೋ ಪ್ರೊಸೀಜರ್ ಇರ್ತದೆ. ಮತ್ತು ನಿಮಗೆ ನೆನಪಿರಲಿ, ಅದು ಫಾರ್ಮೇಟ್ ಇದೆ. ನಾನು ನೋಟಿಫಿಕೇಷನ್ನ ಮಾಹಿತಿಗಳನ್ನ ಅಪ್ಲಿಕೇಶನ್ ಹಾಕುವಾಗ ಹೇಳಿದ್ದೀನಿ ಯಾವ ರೀತಿ ನಿಮ್ಮ ಫೋಟೋ ಮೇಲೆ ಮೊದಲು ನೇಮ್ ಆಫ್ ಫೋಟೋ ನೇಮ್ ಅಂತ ಬರೋದು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಓಕೆ, ಅದು ಯಾವ ರೀತಿ ಅಂತ ನಾನು ಹೇಳಿದ್ದೀನಿ ನನ್ನ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಓಕೆ, ಏನೇನು ಮೇನ್ ಡಾಕ್ಯುಮೆಂಟ್ಸ್ ಏನು ಬೇಕು ಗೊತ್ತಾಯ್ತು ಅನ್ಕೋತೀನಿ. ಓಕೆ, ಇಷ್ಟು UPSC ಅಪ್ಲಿಕೇಶನ್ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್. ಮತ್ತು ಇದ್ರ ಜೊತೆಗೆ ನೀವೇನಾದರೂ ಪ್ರೀವಿಯಸ್ ಇಯರಲ್ಲಿ UPSC ಬರೆದಿದ್ದರೆ ನೀವು ದಯವಿಟ್ಟು ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರ್ಸ್ಗಳು ಅಥವಾ ನೀವು ಎಷ್ಟು ಅಟೆಂಪ್ಟ್ ಮಾಡಿದ್ರು ಆ ಒಂದು ಹಾಲ್ ಟಿಕೆಟ್ ನಂಬರ್ಗಳೆಲ್ಲ ಕೇಳ್ತಾರೆ, ಅವನ್ನೆಲ್ಲ ಹಾಕಬೇಕಾಗತ್ತೆ. ಓಕೆ, ಇದರ ಜೊತೆಗೆ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಜಿಮೇಲು, ಓಕೆ, ಹಲವಾರು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಓಕೆ, ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೆ ಯಾಕಂದರೆ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡಿದರೆ. ಓಕೆ, ಮತ್ತು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಯಾರು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಫಾರ್ ಅಪ್ಲಿಕೇಶನ್ ಯಾರು ಅಪ್ಲೈ ಮಾಡ್ಬೇಕಂದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಮೂಲಕ ಅಥವಾ ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಡೈರೆಕ್ಟಾಗಿ ನಮ್ಮ ಜೊತೆ ಟಚಲ್ಲಿ ಇರ್ಬೋದು. ಥ್ಯಾಂಕ್ ಯು.